ಬಂದಿದ್ರು ಸ್ಟೇಷನ್ಗೆ? ನಮ್ಮ ಮಗಳಿಗೆ ಅನ್ಯಾಯ ಆಗಿದೆ ಸರ್ ಹುಡುಗನಿಂದ. ಮೊದಲು ಅವನು ಅವಳನ್ನು ಪ್ರೀತಿಸಿ ಇಷ್ಟಪಟ್ಟು ಮದುವೆ ಆಗ್ತೀನಂತ ಹೇಳಿ ಮನೇಲಿ ಒಪ್ಪಿಸ್ತೀನಿ, ಇವತ್ತಿಲ್ಲ ನಾಳೆ ನಾವೆಲ್ಲ ಮದುವೆ ಮಾಡಿಕೊಂಡು ಚೆನ್ನಾಗಿರೋಣ, ನಮ್ಮ ಮನೆಯಲ್ಲೂ ಒಪ್ಪಿಸ್ತೀನಿ ನಾನು, ನಮ್ಮ ತಂದೆ ತಾಯಿನ ಯಾವುದೇ ಕಾರಣ, ಯಾಕಂದರೆ ಇದು ಅವರು ಬೇರೆ ಕ್ಯಾಸ್ಟ್ ಆಗಿರೋದ್ರಿಂದ ನಮ್ಮ ತಂದೆ ತಾಯಿನ ಒಪ್ಪಿಸ್ತೀನಂತ ಹೇಳಿನೇ ನಮ್ಮ ಮಗಳಿಗೆ ಇವತ್ತು ನಾಳೆ ಅಂತ ಹೇಳಿ ಫೋನಲ್ಲಿ ಹೇಳ್ತಾ ಅದು ರಿಲೇಷನ್ಶಿಪ್ಪಲ್ಲಿ ಮದುವೆ ಮಾಡ್ಕೊಂಡಿದ್ದಾನೆ ಮತ್ತು ಅಬ್ಯೂಸ್ ಮಾಡಿದ್ದಾನೆ ಅವಳನ್ನು. ಎಲ್ಲ ರೀತಿಯಿಂದನೂ ಲೈಂಗಿಕ ದೌರ್ಜನ್ಯ ಆಗಿದೆ ಅವಳಿಗೆ. ಈಗ ಅವಳಿಗೆ ಗಂಡನೇ ಬೇಕು ಅಂತ ಹೇಳಿ ಈಗ ಅವಳು ಹೇಳ್ತಿದ್ದಾಳೆ. ಅವಳಿಗೆ ನ್ಯಾಯ ಬೇಕು ಸರ್. ಈಗ ಅಲ್ಲ, ಯಾವ ರೀತಿ ಅವ್ರ ಪರಿಚಯ, ಯಾವ ರೀತಿ ಇದಾಯಿತು ಅಂತೇಳಿ? ಅಂದರೆ ಅವರು ಓದೋದಕ್ಕೆ ಅಂತ ಸ್ಟಡೀಸಿಗೆ ಹೋದಾಗ ಅವರು ಪರಿಚಯ ಆಗಿದೆ. ಮೊದಲಿಂದನೂ ಚಿಕ್ಕವರಿದ್ದಾಗಿಂದನೂ ಒಂದು ಸ್ವಲ್ಪ ಪರಿಚಯ ಇತ್ತು. ಮೊದಲು ಬೆಳೀತಾ ಆಗಾಗ ಅವರು ಊರಿಗೆ ಹೋದಾಗ ಒಂದು ಸ್ವಲ್ಪ ಪರಿಚಯ ಆಗಿ, ಕಾಲೇಜ್ಗೆ ಹೋದಾಗೂ ಒಬ್ರನ್ನೊಬ್ಬರು ಒಂದೇ ಊರಲ್ಲಿ ಬಂದಾಗ ಅವರೆಲ್ಲ ಪರಿಚಯ ಆಗಿ ಫ್ರೆಂಡ್ಸು ಅಂತ ಹೇಳಿ ಫ್ರೆಂಡ್ಸ್ ಆಗೇ ಇರೋಣ ಅಂತ ಹೇಳಿದ್ರೇನು ಇಲ್ಲ, ನಾನು ಎಷ್ಟೊತ್ತಿದ್ರು ನಮ್ಮ ತಂದೆ ತಾಯಿನ ಒಪ್ಸಿನೇ ಮದುವೆ ಮಾಡ್ಕೋತೀನಿ, ನಾನು ನಮ್ಮ ತಂದೆ ತಾಯಿನ ಒಪ್ಪಿಸ್ತೀನಿ, ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳಿ ಆಮೇಲೆ ಬೇರೆ ಕಡೆ ಕರ್ಕೊಂಡು ಹೋಗಿ ಮದುವೆ ಮಾಡಿಕೊಂಡು ಅವಳನ್ನು ಇಲ್ಲ ನಾನು ನಾನು ಏನೇ ಬರಲಿ ನಾನು ನಿನ್ನ ಜೊತೆ ಜೀವನ ಮಾಡ್ತೀನಿ ಅಂತ ಹೇಳಿ ಮದುವೆ ಒಪ್ಪಿಸ್ತೀನಿ ಅಂತ ಹೇಳಿನೇ ಅವಳು ಅಂತ ಹೇಳಿನೇ ಇದನ್ನು ಮಾಡಿದ್ದಾರೆ. ಅಲ್ಲ, ಇವಾಗ ಏನು ಕೇಳಕ್ಕೆ ಬಂದಿದ್ರು ಮೇಡಮ್? ನ್ಯಾಯ ಬೇಕು ಸರ್. ಅವಳಿಗೆ ಅನ್ಯಾಯ ಆಗಿದೆ, ಅವಳು ಗಂಡನೇ ಬೇಕು ಅಂತಿದ್ದಾಳೆ. ಯಾಕಂದರೆ ಅವನಿಂದ ಎಲ್ಲ ರೀತಿಯಿಂದನೂ ಅಬ್ಯೂಸ್ ಆಗಿದೆ ಅವಳಿಗೆ. ಅಂದರೆ ಎಲ್ಲ ಮಾನಸಿಕ ದೈಹಿಕವಾಗಿ ಅವನನ್ನೇ ಗಂಡ ಅಂತವನೇ ಒಪ್ಕೊಂಡಿದ್ದಾಳೆ ಅವಳು. ಅವನೀಗ ಅವಳನ್ನೇ ಆಕ್ಸೆಪ್ಟ್ ಮಾಡಬೇಕು. ಚೆನ್ನಾಗಿದ್ದಾಗ ದಿನ ಮೊಬೈಲಲ್ಲಿ ಮಾತಾಡೋದು ಎಲ್ಲ ಚೆನ್ನಾಗೇ ಇತ್ತು. ಅವರ ತಂದೆ ತಾಯಿ ಒತ್ತಾಯದಿಂದ ಬೇರೆ ಮದುವೆಗೆ ಒತ್ತಾಯ ಮಾಡೋದ್ರಿಂದ ಮದುವೆಗೆ ಒಪ್ಕೊಂಡು ಇವತ್ತಿನ ದಿನವೇ ಅವನು ಮದುವೆ ಇರೋದು. ಈಗ ಏನಾಗಿದೆ ಅಂತ ನಮಗೆ ಇಷ್ಟೊತ್ತಾದರೂ ನಮಗೇನು ಗೊತ್ತಾಗ್ತಾ ಇಲ್ಲ. ಈಗ ಮದುವೆ ಇದೆ ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ ಒಂದು ನೋಡಿದ್ವಿ ವೆಡ್ಡಿಂಗ್ ಕಾರ್ಡನ್ನು, ಆಗ ಗೊತ್ತಾಯಿತು. ಹಾಗೆ ಕೇಳಿದರೆ ಇಲ್ಲ ನಮ್ಮ ತಾಯಿ ನನಗೆ ನಮ್ಮ ತಾಯಿ ಒಪ್ತಾ ಇಲ್ಲ ಅಂತ ಹೇಳಿ ಅವಳನ್ನು ಅವಾಯ್ಡ್ ಮಾಡಿದ್ದಾನೆ. ಈಗ ಅವಳು ನನಗೆ ನ್ಯಾಯ ಬೇಕು ಅಂತ ಬಂದಿದ್ದಾಳೆ ನಮ್ಮ ಮಗಳೀಗ. ಈಗ ಅವಳಿಗೆ ನ್ಯಾಯ ಸಿಗಬೇಕು ಸರ್. ಈಗ ನಿಮ್ಮ ಹೆಸರು? ನಮ್ಮ ಹೆಸರು ಹೇಮಾ ಅಂತ.